ಹಲೋ, ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಶೇಂಗಾ ಎಳ್ಳು ಹಾಕಿ ಕೊಬ್ಬರಿ ಹಾಕಿ ಉಂಡೆ ಮಾಡಿದ್ದೆ ಮನೆಯಲ್ಲಿ. ನನ್ನ ಮಗಳಿಗೆಲ್ಲ ಇಷ್ಟ ಅಂತ, ಸೊಂಟ ನೋವು ಕೈ ನೋವು ಇರೋದಿಲ್ಲ ಅಂತ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಎಳ್ಳನ್ನು ಚೆನ್ನಾಗಿ ಹುರಿತಾ ಇದ್ದೀನಿ, ಕೆಂಪು ಬರೋಂಗೆ. ಆಮೇಲೆ ಕೊಬ್ಬರಿನ ಪೀಸ್ ಮಾಡಿಟ್ಟಿದ್ದೀನಿ. ಕೊಬ್ಬರಿ ಪೀಸ್ ಮಾಡಿಬಿಟ್ಟು ಸಣ್ಣದಾಗಿ ಬ್ಲೇಡಿ ಸಿಗಬೇಕಲ್ಲ, ಅದಕ್ಕೆ ಚಿಕ್ಕದಾಗಿ ಪೀಸ್ ಮಾಡಿಟ್ಟಿದ್ದೀನಿ. ಎಳ್ಳನ್ನು ಹುರಿದಿದ್ದೀನಿ. ಆಮೇಲೆ ಶೇಂಗಾನು ಹುರಿದಿಟ್ಟಿದ್ದೀನಿ. ಅದು ಸಿಪ್ಪೆ ಎಲ್ಲ ತೆಗೆದು ಎಲ್ಲ ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಫಸ್ಟು ಎಳ್ಳು ತೋರಿಸ್ತಾ ಇದ್ದೀನಿ. ಎಳ್ಳು ಈ ಥರ ಪೌಡ್ರ್ ಮಾಡಿ ಇಡಬೇಕು. ಕ್ಲೀನಾಗಿ ಪೌಡ್ರ್ ಮಾಡಿ ಇಟ್ಟಿದ್ದೀನಿ ನೋಡಿ. ಈ ಥರ ಮಾಡಿಟ್ಟಿದ್ದೀನಿ, ಸೈಡ್ಗೆ ಇಟ್ಟಿದ್ದೀನಿ. ಈಗ ಕೊಬ್ಬರಿ ತೋರಿಸ್ತಿದ್ದೀನಿ. ಕೊಬ್ಬರಿನ ಎಲ್ಲ ಪೀಸ್ ಮಾಡಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಶೇಂಗಾನು ಸಿಪ್ಪೆ ತೆಗೆದುಬಿಟ್ಟು ಪೌಡ್ರ್ ಮಾಡಿ ಈ ಥರ ಇಟ್ಟಿದ್ದೀನಿ. ಮೂರೂ ಬೇರೆ ಬೇರೆ ಇಟ್ಟಿದ್ದೀನಿ. ಈಗ ಬೆಲ್ಲ ಕಾಯಕ್ಕೆ ಇಟ್ಟಿದ್ದೀನಿ. 3 ಇದೆ. ಫಸ್ಟ್ 1 kg ಶೇಂಗಾ ತಗೊಂಡಿದ್ದೀನಿ. 1 kg ಶೇಂಗಾಕ್ಕೆ 1/4 kg ಎಳ್ಳು ಹಾಕಿ ಅರ್ಧ kg ಕೊಬ್ಬರಿ ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಈಗ ಬೆಲ್ಲದ ಪಾನಕ ಒಂದೆಡೆ ಬರೋ ಅವಶ್ಯಕತೆ ಏನಿಲ್ಲ, ಎಲ್ಲ ಒಂದು ಅಂಟು ಬಂದರೆ ಸಾಕು. ಒಂದು ಅಂಟು ಬಂದರೆ ಉಂಡೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹುರಿಬೇಕು. ಶೇಂಗಾ ಚೆನ್ನಾಗಿ ಹುರಿದ್ರೆ ಅಲ್ಲಿ ಕಚ್ಚಲ್ಲ, ಚೆನ್ನಾಗಿರುತ್ತೆ. ಉಂಡೆ ಸ್ವಲ್ಪ ದಿವಸ ಇಡ್ಬೋದು. ಈಗ 3 ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ, ಶೇಂಗಾ, ಎಳ್ಳು ಎಲ್ಲ ಒಂದರಲ್ಲೇ ಎಲ್ಲ ಮಿಕ್ಸ್ ಮಾಡಿ ಹಾಕಿದರೆ ಉಂಡೆ ಟೇಸ್ಟ್ ಇರುತ್ತೆ. ಒಂದೊಂದೇ ಟೇಸ್ಟ್ ಸಿಗೋದಿಲ್ಲ, ಎಲ್ಲ ಒಂದೇ ಥರ ಟೇಸ್ಟ್ ಸಿಗುತ್ತೆ. ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಉಂಡೆ ಚೆನ್ನಾಗಿ ಬರುತ್ತೆ. 4 ದಿವಸ ಇಟ್ಟರು ಚೆನ್ನಾಗಿ ತಾಳುತ್ತದು. ಅಲ್ಲಿ ತಿಂದರೆ ಅಲ್ಲಿ ಕಚ್ಚಬಾರ್ದು, ಹಂಗೆ ಹುರಿದಿರ್ಬೇಕು ಶೇಂಗಾನ. ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ನೋಡಿ. ಈ ಥರ ಕೆಳಗೆ ಮೇಲೆ ಮಿಕ್ಸ್ ಮಾಡಿ ಪಾನಕಕ್ಕೆ ಹಾಕಿ ಅರ್ಧ ಹಾಕಬೇಕು. ಫಸ್ಟು 3/4 ಭಾಗ ಹಾಕಿ ಫಸ್ಟ್ ಕೈ ಆಡ್ಕೋಬೇಕು. ಚೆನ್ನಾಗಿ ಕೈ ಆಡ್ಕೊಂಡು ಆದಮೇಲೆ ಕೆಳಗೆ ಮಾಡ್ತಾ ಮತ್ತು ಉಳಿದಿದ್ದನ್ನು ಹಾಕಬೇಕು. ಬೆಲ್ಲ ಹಾಕಿದ ತಕ್ಷಣ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ನೋಡಿ. ಇನ್ನೊಂದು ಸ್ವಲ್ಪ ಸೈಡಿಗೆ ಇಟ್ಟಿದ್ದೀನಿ. ಇದನ್ನೆಲ್ಲ ಒಂದೇ ಸಮ ಮಾಡ್ಕೊಂಡು ಕೆಳಗೆ ಮೇಲೆ ಕೈ ಆಡಿಸ್ತಾನೇ ಇರಬೇಕು. ಕೈ ಆಡಿಸ್ತಾ ಇದ್ದಾಗ ಪಾನಕ ಚೆನ್ನಾಗಿ ಎಳ್ಕೊಳ್ಳುತ್ತೆ. ವಾವ್, ಹಿಂಗಿರಬೇಕು. ಅದಿಷ್ಟು ಹಾಕಿಬಿಟ್ಟು ಸೈಡಿಗೆ ಇಟ್ಟಿದ್ದೀನಿ. ಇದೆಲ್ಲ ಆದಮೇಲೆ ಅದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಾನಕ, ಕೊಬ್ಬರಿ, ಎಳ್ಳು, ಶೇಂಗಾ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ತುಪ್ಪ ಹಚ್ಕೊಂಡು ಕೈಗೆ ತುಪ್ಪ ಹಚ್ಕೊಂಡು ಸ್ವಲ್ಪ ಒಂದೊಂದೇ ಸ್ವಲ್ಪ ಬಿಸಿ ಇದ್ದಂಗೆ ಕಟ್ಟಬೇಕು. ಕಟ್ಟಿದರೆ ಬೇಗ ಅಂಟುತ್ತೆ. ಒಂದು ತಟ್ಟೆ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಆ ತಟ್ಟೆಲೆಲ್ಲ ಇಡ್ತಾಯಿದ್ದೀನಿ ಒಂದೊಂದೇ ನೋಡಿ. ಎಷ್ಟು ಚೆನ್ನಾಗಿ ಕೈ ಹಿಂಗೆ ಹಿಡಿದ್ರೆ ಬರುತ್ತೆ. ಇಷ್ಟು ಕಟ್ಟಿದರೆ ಕರೆಕ್ಟಾಗಿ ಉಂಡೆ ಶೇಪ್ ಬರಬೇಕು, ಹಂಗಿರಬೇಕು. ಆ ಕೈ 2 ಕೈಯಿಂದ ಹಿಂಗೆ ಮಾಡಿದರೆ ರೌಂಡಿಗೆ ಚೆನ್ನಾಗಿ ಬರುತ್ತೆ. ವಾವ್, ಈ ಥರ ಆಗಿದೆ. ನೋಡೋಣ ಈಗ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ವಾವ್.